ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವ? ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ರೆಸಿಪಿ ಆಫ್ ಆ್ಯಂಡ್ ಆಫ್ ವೈಟ್ ಆ್ಯಂಡ್ ಬ್ಲ್ಯಾಕ್ 50-50 ರೊಟ್ಟಿ ಹೆಸರು ಕೇಳಿದ್ದೀರಾ? ಟ್ರೆಂಡಿಂಗಲ್ಲಿರೋ ಅಂಥದ್ದು. ಇದನ್ನು ಈಸಿಯಾಗಿ ಮನೆಯಲ್ಲಿ ಸೂಪರಾಗಿ ಮಾಡ್ಕೊಳ್ಬೋದು. ಎಲ್ಲಾದರೂ ನಾವು ಹೋಟೆಲ್ಗೆ ಹೋದರೆ ಇದು ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ 50-50 ರೊಟ್ಟಿ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ರುಚಿಯಾಗಿ ಮನೆಯಲ್ಲೇ ಮಾಡ್ಬೋದು. ಅವ್ರದ್ಗಿಂತ ಚೆನ್ನಾಗಿ ನಾವೇ ಮಾಡಿಬಿಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ತುಂಬ ಈಸಿ ಕೂಡ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಬೌಲ್ ಅಷ್ಟು, ಸುಮಾರು ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ನೀವೆಲ್ಲ ರುಚಿಗೆ ಎಷ್ಟು ಖಾರ ಎಲ್ಲ ಹೇಗೆ ತಿಂತೀರಾ ಅದ್ರ ಮೇಲೆ ಹಾಕ್ಕೊಳ್ಬೋದು. ಸ್ವಲ್ಪ ಕ್ಯಾರೆಟ್, ಮೂಲಂಗಿ ತೊಗೊಂಡಿದ್ದೀನಿ ನಾನಿಲ್ಲಿ. ಮೂಲಂಗಿ ಇತ್ತು ಅಂತ ಅಂದ್ಬಿಟ್ಟು, ನಿಮ್ಮ ಮನೆಯಲ್ಲಿ ಹೀರೆಕಾಯಿ ಆ ಥರ ಏನಾದರೂ ಇದೆ ಅಂದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಕಾಯಿ ತುರಿ. ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಈ ರೀತಿಯಾಗಿ ಬಂದಿದೆ ಕಾಯಿ ಅಷ್ಟೇ. ಈರುಳ್ಳಿ, ಫೈನ್ ಚಾಪ್ ಮಾಡಿರೋ ಅಂಥ ಈರುಳ್ಳಿ, ಕಡಲೆ ಬೀಜನ ಮಿಕ್ಸಿನಲ್ಲಿ ಈ ಥರ ಹಿಂಗೆ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸಖತ್ತು ರುಚಿ ಕೊಡುತ್ತೆ ಅದು. ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು. ಉಪ್ಪನ್ನು ನೋಡ್ಕೊಂಡು ಹಾಕಿ, ಒಂದೊಂದ್ಸಲ ಜಾಸ್ತಿ ಹಾಕಿಬಿಟ್ರೆ ರೊಟ್ಟಿ ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ. ಕಡಿಮೆ ಇತ್ತು ಅಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿಕೊಂಡು ಉಪ್ಪನ್ನು ಮಿಕ್ಸ್ ಮಾಡಿ. ಇವಾಗೆಲ್ಲ ಫಸ್ಟು ಒಂದು ರೌಂಡು ಡ್ರೈ ಮಿಕ್ಸ್ ಮಾಡೋಣ. ಹಿಟ್ಟಿಗಿಂತ ಜಾಸ್ತಿ ತರಕಾರಿನೇ ಇರಬೇಕು ಸ್ನೇಹಿತರೆ, ಆವಾಗ ರುಚಿ ಜಾಸ್ತಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. 50-50 ರೊಟ್ಟಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ರೊಟ್ಟಿ, ಟ್ರೆಂಡಿಂಗ್ ರೊಟ್ಟಿ. ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ತಟ್ಟೋದಕ್ಕೂ ಕೂಡ ಈಸಿಯಾಗಿ ಬರಬೇಕು, ಸುಲಭವಾಗಿ ಬರಬೇಕು, ಆ ರೀತಿಯಾಗಿ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಸ್ವಲ್ಪ ತೆಳುವಾಗಿರಬೇಕು ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಬನ್ನಿ ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಡೋಣ. ಇಲ್ಲಿ ಇನ್ನೊಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಅಷ್ಟೇ, ಸುಮಾರು ಒಂದು 100 ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೇಮ್ ಅದಕ್ಕೆ ಹಾಕಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈಗ ಇದಕ್ಕೆ ಹಾಕೋಣ. ಮೂಲಂಗಿ, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜದ ಪುಡಿ, ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಕ್ಯಾರೆಟ್, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ನೀವು ಇದಕ್ಕೆ ಬಿಳಿ ಎಳ್ಳು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ರುಚಿಗೆ ಉಪ್ಪು, ಇಷ್ಟನ್ನು ಹಾಕಿ ಡ್ರೈ ಮಿಕ್ಸ್ ಮಾಡೋಣ. ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಜೀರಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಡ್ರೈ ಮಿಕ್ಸ್ ಮಾಡಿದ್ರೆ. ನಾವು ನೀರು ಹಾಕೋದಕ್ಕೂ ಮುಂಚೆ ನೀಟಾಗಿ ಹಿಂಗೆ ತರಕಾರಿ ಹಿಟ್ಟು ಎಲ್ಲ ಹೊಂದ್ಕೋಬೇಕು, ಈ ರೀತಿಯಾಗಿ ಕಲಿಸ್ಕೊಬೇಕು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟಿನದಕ್ಕೆ ಕಲಿಸ್ಕೊಳ್ಳೋಣ. ರಾಗಿ ಹಿಟ್ಟಿಂದು ರೊಟ್ಟಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ವಲ್ವ, ಸೊ ಅದೇ ರೀತಿಯಾಗಿ ಇದನ್ನು ಕೂಡ ಕಲಿಸ್ಕೊಳ್ಳೋಣ. ನೋಡಿ, ಈಗ ಎರಡನ್ನು ಪಕ್ಕಕ್ಕೆ ಇಡೋಣ.
ಈಗ ಚಿಕ್ಕದಾಗಿ ಉಂಡೆ ರೆಡಿ ಮಾಡ್ಕೊಬೇಕು. ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ರೊಟ್ಟಿನ ಮಾಡ್ಕೊತೀರಾ, ದಪ್ಪ ಸೈಜಲ್ಲ ಚಿಕ್ಕ ಸೈಜಲ್ಲ, ಅದರಲ್ಲಿ ಅರ್ಧ ಭಾಗ ಮಾಡ್ಕೊಬೇಕು. ಸೊ ಎರಡನ್ನೂ ಸೇರಿಸಿದ್ರೆ ಒಂದು ಉಂಡೆ ಆಗಬೇಕು, ಆ ರೀತಿ ಅಳತೆನಲ್ಲಿ ಮಾಡ್ಕೊಬೇಕು. ನಾನಿವಾಗ ಎರಡನ್ನೂ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ. ಎರಡನ್ನೂ ಜಾಯಿಂಟ್ ಮಾಡಿದ್ದೀನಿ, ಎರಡನ್ನೂ ಒಟ್ಟಿಗೆ ಇಟ್ಬಿಟ್ಟು ಈ ಥರ ಒಂದು ಉಂಡೆ ಶೇಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಇಟ್ಟು ನೀಟಾಗಿ ಈಕ್ವಲ್ ಆಗಿ ಪ್ರೆಸ್ ಮಾಡಿ ಎರಡನ್ನೂ ಕೂಡ ಈ ಥರ ಹಿಂಗೆ ರೊಟ್ಟಿ ಶೇಪಲ್ಲಿ ಮಾಡ್ತಾ ಹೋಗಬೇಕು ನೋಡಿ. ಈ ರೀತಿಯಾಗಿ ನಿಮಗೆ ಎಷ್ಟು ತೆಳುವಾಗಿ ಬರುತ್ತೆ ಅಷ್ಟು ತೆಳುವಾಗಿ ಇದನ್ನು ತಟ್ಕೊಬೋದು. ಕೈಗೆ ಏನಾದರೂ ಅಂಟ್ತಾ ಇದೆ ಅಂತ ಏನಾದರೂ ಅನಿಸಿದ್ರೆ ಕೈಗೆ ನೀರನ್ನು ಅದ್ಕೊಂಡು ನೀವು ರೊಟ್ಟಿನ ತಟ್ಕೊಳ್ಬೋದು ನೋಡಿ. ಎರಡೂ ಅರ್ಧ ಭಾಗ ಹಾಫ್ ಬಂದಿದೆ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ನಾವು. ಮಧ್ಯೆ ಜಾಯಿಂಟ್ ಮಾಡಿದ್ದೀವಿ ಬಿಡಲ್ವಾ, ಆ ಥರ ಏನೂ ಇಲ್ಲ ಸ್ನೇಹಿತರೆ. ಎರಡು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ನೋಡಿ. ಈ ರೀತಿಯಾಗಿ ತೆಳುವಾಗಿ ಬೇಕಂದರೆ ನೀವು ಪೂರ್ತಿ ತೆಳುವಾಗಿಯೇ ತಟ್ಕೊಬೋದು. ನೀಟಾಗಿ ರೌಂಡ್ ಶೇಪ್ ಬರೋ ಥರ ತಟ್ಕೊಂಡ್ರೆ ಆಯಿತು ನೋಡಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೂ ಕೂಡ. ಮಕ್ಳಿಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಒಂದೊಂದೇ ಸಿಂಗಲ್ ಮಾಡಿಕೊಟ್ರೆ ರೊಟ್ಟಿನ ಅಂತಾರೆ, ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಓ ಎರಡು ಥರ ಇದೆ ಮಮ್ಮಿ ಅಂತ ಹೇಳಿ ತಿಂತಾರೆ, ತುಂಬ ಖುಷಿ ಪಡ್ತಾರೆ ನೋಡಿ. ಈಗ ಮಾಮೂಲು ಹೋಳಿಗೆ ಪೇಪರ್ ಮೇಲೆ ತಟ್ಟಿರೋದ್ರಿಂದ ಆ ಥರ ಏನೂ ಅದು ಡ್ಯಾಮೇಜ್ ಆಗೋದಿಲ್ಲ ರೊಟ್ಟಿ. ಎರಡೂ ಕಡೆಯೂ ಚೆನ್ನಾಗಿ ತುಪ್ಪ ಅಥವಾ ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋಣ. ನಿಮಗೆ ಸ್ವಲ್ಪ ಕ್ರಿಸ್ಪಾಗಿ ಬೇಕು ಅಂದರೆ ಸ್ವಲ್ಪ ಒಂದೆರಡು ನಿಮಿಷ ಜಾಸ್ತಿ ಬೇಯಿಸ್ಕೋಬೇಕಾಗತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ರುಚಿ ಕೂಡ ಅಷ್ಟೇ. ಮೊದಲೇ ಕೇಳಬೇಕಾ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮಸಾಲೆ ರೊಟ್ಟಿ ಅಂದರೆ ಅವೆರಡು ಒಟ್ಟಿಗೆ ತಿಂತಾಯಿದ್ದೀವಿ ಅಂದರೆ ಇನ್ನೂ ಒಂದು ಕೈ ರುಚಿ ಜಾಸ್ತಿ. ತುಂಬ ಚೆನ್ನಾಗಿತ್ತು. ನೀವು ಇದಕ್ಕೆ ಚಟ್ನಿ ಏನು ಬೇಡ, ಮೊಸರಿದ್ರೂ ಸಾಕು, ತುಪ್ಪ ಇದ್ದರೂ ಸಾಕು, ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ. ಇದಕ್ಕೆ ಯಾವ ಗ್ರೇವಿನೂ ಬೇಡ, ಏನು ಬೇಡ. ನಾನು ಮೊಸರು ಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಉಪ್ಪನ್ನು ಸ್ಪ್ರಿಂಕಲ್ ಮಾಡಿದ್ದೀನಿ ಅಷ್ಟೇ. ಜಸ್ಟ್ ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ. ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಒಂದು ಸಲ ಈ ರೀತಿಯಾಗಿ 50-50 ರೊಟ್ಟಿ ಅಥವಾ ಹಾಫ್ ಆ್ಯಂಡ್ ಹಾಫ್ ರೊಟ್ಟಿಯನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.